ಫೋನ್ ಪೇಯಿಂದಲಾದರೂ ಹಾಕ್ಬೋದು, ಗೂಗಲ್ ಪೇಯಿಂದಲಾದರೂ ಹಾಕ್ಬೋದು. ನೀವು ಹಾಕಿ ಒಂದು ಸ್ಕ್ರೀನ್ ಶಾಟ್ ಅನ್ನು ಗ್ರೂಪ್ಗೆ ಹಾಕಿದ್ರೆ ಆ ಸಂಸ್ಥೆಗೆ ನಾನು ರೆಸಿಪ್ಟ್ ಬಗ್ಗೆ ತಲುಪಲಾಗ್ತದೆ. ಮುಂದುವರೆದಂತೆ ಮೂರನೇ ವಿಚಾರ ಸರ್, ಸೊ ಈಗ ಅವರು ಆನ್ಲೈನ್ ಮುಖಾಂತರ ಆಗ್ತಾರೆ ಅವ್ರ ಸಂಸ್ಥೆ. ಈಗ ನಾವು ಏನು ಮಾಡಿದ್ವಿ ಅಂದರೆ ತಾಲೂಕಿಗೆ ಒಬ್ಬೊಬ್ಬರನ್ನ ಇನ್ಚಾರ್ಜ್ ಮಾಡಿದ್ವಿ. ದೊಡ್ಡಬಳ್ಳಾಪುರ ತಾಲೂಕು ಬಂದರೆ ಗೌರಮ್ಮ ಅವರು ಮತ್ತೆ ನಮ್ಮ ಅಮೀರ್ ಇಲಾಖೆ ಮೇಡಮ್. ಸೊ ದೇವರಳ್ಳಿ ಬಂದರೆ ನಮ್ಮ ದೇವರಸರು. ಹೊಸಕೋಟೆಗೆ ಹೋದರೆ ರಾಜೇಂದ್ರ ಪ್ರಸಾದ್ ಅಂತೇಳಿ ನಮ್ಮ ಜಿಲ್ಲಾ ಕಮಿಟಿ ಉಪಾಧ್ಯಕ್ಷರು, ಅವರಿಗೆ ಇನ್ಚಾರ್ಜ್ ಮಾಡಿ. ಸೊ ನೆಲಮಂಗಲ ಬಂದರೆ ನಾಗರಾಜ್ ವಿಕಾಸ ಸಂಸ್ಥೆಗೆ ಇನ್ಚಾರ್ಜ್ ಮಾಡಿ. ಯಾರು ಆ ಕನೆಕ್ಟಿವಿಟಿಲಿ ಇದ್ದಾರೆ ಅವರಿಗೆ ಹಣವನ್ನು ತಲುಪಿದ್ರೆ ಸಾಕು. ಇಲ್ಲ ಡೈರೆಕ್ಟ್ ಆಗಿ ಫೋನ್ ಪೇ ಮಾಡಿದ್ರು ಕೂಡ ಅವ್ರ ಸ್ಕ್ರೀನ್ ಶಾಟ್ ಅನ್ನು ಕಳಿಸಿದ್ರೆ ನಾವು ಮೆಂಬರ್ಶಿಪ್ ಅನ್ನು ಮಾಡ್ಕೊಳ್ತೀವಿ. ನಾನು ಇವತ್ತು ಲೇಟ್ ಆದ ಚಿಂತೆ ಇಲ್ಲ. ಯಾರ್ಯಾರು ಮೆಂಬರ್ಶಿಪ್ ಈಗಾಗಲೇ ಅಮೌಂಟ್ ಬಂದಿದೆ ಅಂತ ಖಚಿತ ಆದರೆ ಅವರಿಗೆ ರೆಸಿಪ್ಟ್ ಕೊಡುವಂತ ಮೂಲಕ ಕೆಲಸ ನಾನು ಈಗ ಮಾಡ್ತೀನಿ. ಆಗ್ಬೋದಾ? ಸೊ ಈಗ ರಿನ್ಯೂವಲ್ ಆಗಿರ್ತಕ್ಕಂಥ ಆರ್ಗನೈಸೇಷನ್ ಡಾಕ್ಯುಮೆಂಟ್ರಿ ಆಲ್ರೆಡಿ ನಮ್ಮ ಕಡೆ ಇರ್ತದೆ. ಇನ್ನು ರಿನ್ಯೂವಲ್ ಫೀಸಸ್ ಯಾವ ರೂಪದಲ್ಲಿ ಹೋಗಿದ್ದು ಅಂತ ಸ್ವಲ್ಪ ಕನ್ಫರ್ಮೇಶನ್ ನಾವು ಮಾಡ್ತೀವಿ. ಸೊ ಇದು ನಮ್ಮ ಜಿಲ್ಲಾ ಒಕ್ಕೂಟದ ಸದಸ್ಯತ್ವ ಅನುಸರಣೆಗೆ ಸಂಬಂಧಪಟ್ಟಂಗೆ ಇದು ಒಂದು ಸ್ವಲ್ಪ ಇದಾಗಿದೆ. ಈಗ ಇದು ಬಹಳ ಮುಖ್ಯವಾದ ವಿಷಯ. ಸೊ ಇದು ಬಹಳ ಮುಖ್ಯವಾದ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತುಂಬಾ ಸ್ವಯಂ ಸೇವಾ ಸಂಸ್ಥೆಗಳಿವೆ. ನಾವು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ತಂದಾಗ ಸುಮಾರು 250ಕ್ಕೂ ಹೆಚ್ಚು ಸ್ವಯಂ ಸೇವಾ ಸಂಸ್ಥೆಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಿಜಿಸ್ಟರ್ ಆಗಿದೆ. ಟ್ರಸ್ಟ್ ಆಕ್ಟ್ ಮತ್ತೆ ಸೊಸೈಟಿ ಆಕ್ಟ್. ಆದ್ರೆ ನನಗೆ ನಾವು ತುಂಬಾ ಸಂಸ್ಥೆಗಳನ್ನು ಹುಡುಕಾಟ ಮಾಡ್ತಾ ಇದೀವಿ. 250 ಸಂಸ್ಥೆಗಳು ರಿಜಿಸ್ಟರ್ ಆಗಿದೆ, ಅವ್ರದೇ ಆದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾವಿನ್ನೂ ಕೂಡ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಹುಡುಕಾಟ ನಡೆಸ್ತೀವಿ. ಸೊ ಇದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದ್ದಲ್ಲ, ನಾವು ಮಾಡುವಂತ ಕೆಲಸ ತುಂಬಾ ಗೌಪ್ಯವಾಗಿ ಕಾಪಾಡ್ತೀವಿ. ನಾವು ಯಾರಿಗೂ ಪರಿಚಯ ಆಗ್ಬಾರ್ದು, ನಮ್ಮ ಜೊತೆಲಿ ಯಾರೂ ಬರಬಾರ್ದು, ನಮ್ಮ ಆಕ್ಟಿವಿಟಿ ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಲೆವೆಲ್ ಕೆಲಸವನ್ನು ಮಾಡ್ತಿದ್ದೀವಿ. ಹಂಗಾಗಿ ನಮ್ಮ ನೆಟ್ವರ್ಕ್ ಸ್ಟ್ರಾಂಗ್ ಆಗಲಿಕ್ಕೆ ಬಹಳ ಕಡಿಮೆ, ಸಾಧ್ಯತೆಗಳು ಕಡಿಮೆ ಆಗ್ತದೆ. ಎಲ್ಲ ಸ್ನೇಹಿತರು ಮತ್ತು ಹಿರಿಯರಿದ್ದೀರ, ನನ್ನೊಂದು ಮನವಿ, ನಾವ್ಯಾರು ಕೂಡ 150 ವರ್ಷ ಬದುಕವರಲ್ಲ. ಇವತ್ತಿನ ದಿನಮಾನದಲ್ಲಿ ದೇವರೇನಾದ್ರು ಒಳ್ಳೆ ಆರೋಗ್ಯ ಕೊಟ್ಟರೆ ಅತಿ ಹೆಚ್ಚು ಅಂದ್ರೆ 80ರಿಂದ 90 ವರ್ಷ ಬದುಕಿದ್ರೆ ಅದು ದುರ್ಲಾಭ. ಹೆಣ್ಮಕ್ಳಿಗೆ ತುಂಬಾ ಕಡೆ ಶೋಷಣೆ ಆಗ್ತಿದೆ. ಎಷ್ಟೋ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ, ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ತುಂಬಾ ಹೆಣ್ಮಕ್ಳುಗಳು ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ನಾನು ಆ ಥರ ಒಂದೆರಡು ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಸಹ ನಾನು ಒಂದು 2 ಪ್ರೋಗ್ರಾಮ್ಗಳು ಮಾಡಿದ್ದೀನಿ. ಇದು ನಿಮಗೊಂದು ಬ್ರೀಫ್ ಆಗಿ ಚಿಕ್ಕದಾಗಿ ಪರಿಚಯ ಮಾಡ್ತಿದ್ದೀನಿ. ಇದು ರಾಜ್ಯ ಮಟ್ಟದ ಒಂದು ನೆಟ್ವರ್ಕ್. ಈ ಸ್ವಯಂ ಸೇವಾ ಸಂಸ್ಥೆಗಳಿವೆ, ಆ ಸ್ವಯಂ ಸೇವಾ ಸಂಸ್ಥೆಗಳನ್ನೆಲ್ಲ ಒಗ್ಗೂಡಿಸಿ ಇಡೀ ರಾಜ್ಯದಲ್ಲಿ ಒಂದು ನೆಟ್ವರ್ಕ್ ಅನ್ನು ಮಾಡ್ತಾರೆ. ಅದರಲ್ಲಿ ಸಣ್ಣ ಸಂಸ್ಥೆಗಳಾಗ್ಬೋದು, ದೊಡ್ಡ ಸಂಸ್ಥೆಗಳಾಗ್ಬೋದು, ಇದು ಸೋಷಿಯಲ್ ನೆಟ್ವರ್ಕ್. ಸೊ ಇದ್ರ ಮುಖಾಂತರ ಏನಪ್ಪ ಅಂದರೆ, ಒಂದು ಸ್ವಯಂ ಸೇವಾ ಸಂಸ್ಥೆ ಇದೆ ಅಂತ ಹೇಳಿದ್ರೆ ಆರೋಗ್ಯದಿಂದ ಹಿಡಿದು ಪರಿಸರ ಅಂದರೆ ಸುಮಾರು 22 ಸೆಕ್ಟರ್ಲ್ಲೂ ಕೂಡ ಎಲ್ಲ ಸಂಸ್ಥೆಗಳು ಕೆಲಸ ಮಾಡ್ತಾರೆ. ನಿಮಗೆ ಯಾವುದಾದ್ರೂ ಒಂದು ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಅಧಿಕಾರಿ ಗೊತ್ತಿಲ್ಲ ಅಂತ ಕೂಡ ಸ್ವಯಂ ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡೋಂಥ ಸಂಸ್ಥೆಗಳೇ ಗೊತ್ತಿಲ್ಲ. ಸೊ ಹಾಗಾಗಿ ಈ ನೆಟ್ವರ್ಕ್ ನಿಮಗೆ ಎಲ್ಲ ರೀತಿಯ ಇನ್ಫ್ಲೂಯೆನ್ಸ್ ಕೂಡ ನಿಮಗೆ ಮಾಡ್ತಾರೆ. ಒಂದು ಎರಡನೇದೇನಪ್ಪ ಅಂತ ಹೇಳಿದ್ರೆ, ನಮ್ಮ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿ 31 ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ಸಮಿತಿಗಳಿದೆ. ರಾಜ್ಯದಲ್ಲಿ ಒಂದು ಸಮಿತಿ ಇದೆ. ರಾಜ್ಯ ಸಮಿತಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳಿಗೂ ಕೂಡ ಯಾವ್ಯಾವ ಅಂಗಗಳಲ್ಲಿ ಅವರಿಗೆ ತರಬೇತಿಯನ್ನು ಕೊಡಬೇಕು, ತರಬೇತಿ ಕೊಡುವಂಥದ್ದು. ಆಮೇಲೆ ಏನು ಡಾಕ್ಯುಮೆಂಟ್ರಿ ಆಸ್ಪೆಕ್ಟ್ ಆಗಿರ್ಬೋದು, ನೀವು ಹೇಳಿದ್ರಲ್ಲ ಮೇಡಮ್, ಸ್ಪೀಕಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರ್ಬೋದು, ಅಥವಾ ಡಾಕ್ಯುಮೆಂಟ್ರಿ ಸ್ಕಿಲ್ಸ್ ಆಗಿರ್ಬೋದು. ಸೊ ಈ ಥರದ್ದೆಲ್ಲದನ್ನು ಕೂಡ ಪ್ರವರ್ತಿ ಮಾಡ್ತಾ. ಸೊ ಇದು ಇಂಡಿವಿಜುವಲ್ ಮಾಡಲ್ಲ ಅಂತ ಹೇಳಿದ್ರು ಕೂಡ ಸಂಸ್ಥೆಯ ಪರವಾಗಿ ಕೆಲಸ ಮಾಡ್ತಾ. ಇದು ಒಂದು ದೊಡ್ಡ ನೆಟ್ವರ್ಕ್. ಇದು ಜಿಲ್ಲಾ ಕಮಿಟಿ ಅಷ್ಟೇ, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಮಿಟಿ. ತುಂಬ ಧನ್ಯವಾದಗಳು. ನಮ್ಮ ಇಲ್ಲಿ ಬಂದಿದ್ದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಿದ್ದೀರಾ. ಇವತ್ತು ಮೀಡಿಯಾಗಳು ತುಂಬ ಪ್ರಭಾವವನ್ನು ಬೀರ್ತಿದ್ದಾರೆ. ನಮ್ಮದು ಮೀಡಿಯಾ ಆಕ್ಚುಲಿ ಬರೀ ಭ್ರಷ್ಟಾಚಾರಕ್ಕೋಸ್ಕರವೇ ಮಾಡಿರೋದನ್ನ, ಭ್ರಷ್ಟಾಚಾರ ಬಿಟ್ಟು ಬೇರೆ ಸೇರಿ ಕೊಟ್ಟಿಲ್ಲ. ಆಲ್ರೆಡಿ ಸ್ಟೇ ಆರ್ಡರ್ ಎಲ್ಲ ತಂದುಬಿಟ್ಟಿದ್ದಾರೆ ಕೆಲವೊಂದು ದೊಡ್ಡ ದೊಡ್ಡ ನ್ಯೂಸ್ಗಳು ಓದಿರೋಕ್ಕೆ. ನಾವು ಹಂಗಾಗಿ ಸ್ವಲ್ಪ ಸ್ಟಾಪ್ ಮಾಡಿ ಒಂದೇ ಸರಿ ದೊಡ್ಡದಾಗಿ ಮಾಡೋಣ ಸ್ಟಾಪ್ ಮಾಡಿದ್ವಿ. ಬೇಕಾದ್ರೆ ಸರ್ಚ್ ಮಾಡಿ ನೋಡಿ ಗೊತ್ತಾಗುತ್ತೆ. ನಾವೊಂದು ಹೆಣ್ಮಕ್ಳದ್ದೇ ಒಂದು ಪ್ರಾಬ್ಲಮ್ಗೆ ನಾವು ಆಳ್ವಾಸ್, ನೀವು ಕೇಳಿ ಬಂದುಬಿಟ್ಟಿದ್ರೆ ಆಳ್ವಾಸ್ ಕಾಲೇಜಿಗೆ ಪ್ರತಿ ವರ್ಷ 3-4 ಹೆಣ್ಮಕ್ಳು ಸಾಯ್ತಾ ಇದ್ದಾರೆ. ಅದನ್ನ ಏನಕ್ಕೆ ಅಂತ ನಾನು 2 ವರ್ಷ ಕಷ್ಟಪಟ್ಟು ಅದನ್ನ ಡಾಕ್ಯುಮೆಂಟ್ರಿ ಎಲ್ಲ ರೆಡಿ ಮಾಡಿಕೊಂಡು ಪ್ರತಿ
ಪ್ರತಿಯೊಂದು ಹೆಣ್ಮಕ್ಳದ್ದು ನಾನು ಏನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಮೇತ ನಾನು ಕಲೆಕ್ಟ್ ಮಾಡಿಟ್ಟಿದ್ದೀನಿ. ಅದು ನಾನು ಹೊಡೆದಿದ್ದೆ 2 ನ್ಯೂಸ್ಗೆ ನನಗೆ ಶೇರ್ ಮಾಡಿ. ಖಂಡಿತ ಮೇಡಮ್, ಯಾಕೆಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಆ ಮಟ್ಟಕ್ಕೆ ಡೆವಲಪ್ ಆಗಿದೆ. ಇವಾಗ ನಾವು ಅನಿತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಎಲ್ಲ ಫೇವರೆಟ್ ಕೈಯಿಂದ ಬಂದಿರತಕ್ಕಂಥ ಎಲ್ಲ ಗಣ್ಯರುಗಳು ವಂದಿಸ್ತಾ, ಹಾಗೆ ನನ್ನ ಗ್ರಾಮಾಂತರ ಜಿಲ್ಲೆಯ ಎಲ್ಲ NGOಸ್ಗೆ ಸಂಘ ಸಂಸ್ಥೆಯ ಪ್ರತಿನಿಧಿಗಳಿಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ